ಸದನದಲ್ಲಿಂದು ಸಿಡಿಯತ್ತ ಸಾಹುಕಾರ್ ಸಿಡಿ ಕೇಸ್. ಇವತ್ತಿನ ಸದನ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ಇಂದು ಸ್ಫೋಟವಾಗುತ್ತಾ ಸಿಡಿ ಕೇಸ್. ಇಲ್ಲಿವರೆಗೂ ಕೂಡ ಸಿಡಿ ಕೇಸ್ ವಿಚಾರವಾಗಿ ಪ್ರಸ್ತಾಪ ಆಗಿಲ್ಲ. ಹಾಗಾದ್ರೆ ಇವತ್ತಾದ್ರೂ ಆಗಬಹುದಾ? ರಮೇಶ್ ಜಾರಕಿಹೊಳಿಗೆ ಸಿಡಿ ಕೇಸ್ನಿಂದ ಸದನದಲ್ಲಿ ಸಂಕಷ್ಟ ಎದುರಾಗುತ್ತಾ? ಸದನದಲ್ಲಿ ಸಿಡಿ ಸಿಡಿಸಲು ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಪ್ಲಾನ್ ಆದ್ರೂ ಏನು? ಅಧಿವೇಶನದಲ್ಲಿ ಸಿಡಿ ಕೇಸ್ ಸಿಡಿತವಾದ್ರೆ ಬಿಜೆಪಿ ಕೌಂಟರ್ ಪ್ಲಾನ್ ಆದ್ರೂ ಏನು? ಸಾಹುಕಾರ್ ರಾಸಲೀಲೆ ಸಿಡಿ ಸದನದಲ್ಲಿ ಆಗ ಸಿಡಿಯುತ್ತೆ, ಈಗ ಸಿಡಿಯುತ್ತೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಕೊನೆಯ ಕ್ಲೈಮ್ಯಾಕ್ಸ್ ವರೆಗೂ ತಣ್ಣಗಿದ್ದಂತಹ ಸಿಡಿಯ ಸಿಡಿಗೊಂಡು ಬಹುತೇಕ ಇಂದು ಸಿಡಿಯುವುದು ಪಕ್ಕಾ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕಲಾಪದಲ್ಲಿಂದು ಸಿಡಿ ಕೇಸ್ ಮುಂದಿಟ್ಟುಕೊಂಡು ಅಬ್ಬರಿಸಲಿದ್ದಾರಂತೆ. ಇಂದು ಸದನದಲ್ಲಿ ನಡೆಯಲಿದ್ದ ಸಿಡಿ ಕದನ. ಸಾಹುಕಾರ್ ರಮೇಶ್ ಜಾರಕಿಹೊಳಿ ಸಿಡಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಸಿಡಿ ಕೇಸ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಲೇ ಇದೆ. ಅದರಲ್ಲೂ ವಿಪಕ್ಷ ಕಾಂಗ್ರೆಸ್ ಪಾಲಿಗಂತೂ ಸಿಡಿ ಬ್ರಹ್ಮಾಸ್ತ್ರದಂತಾಗಿದ್ದು ಸರ್ಕಾರದ ಮೇಲೆ ಸವಾರಿ ಮಾಡ್ತಿದೆ. ಇಷ್ಟು ದಿನ ಅಲ್ಲಿ ಇಲ್ಲಿ ಹೊರಗಡೆ ಮಾತನಾಡ್ತಿದ್ದ ಕಾಂಗ್ರೆಸ್ ನಾಯಕರು ಇಂದು ಸದನದಲ್ಲೇ ಸಿಡಿದೇಳೋ ಸಾಧ್ಯತೆ ಇದೆ. ಬಿಜೆಪಿಯ ಸಿಡಿ ಗಾಯಕ್ಕೆ ಉರಿ ಹಚ್ಚಲು ಸಿದ್ದು ಸಿದ್ಧ. ಎಸ್, ಕಳೆದ ಒಂದು ವಾರದಿಂದ ವಿಧಾನಸಭೆ ಅಧಿವೇಶನದಲ್ಲಿ ಸಿಡಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸಿಡಿಯೋ ನಿರೀಕ್ಷೆ ಇತ್ತು. ಆದರೆ ಸಿಡಿ ಬಾಣವನ್ನ ಸೈಡಿಗಿಟ್ಟು ಉಳಿದ ಅಸ್ತ್ರಗಳನ್ನೇ ಬಿಜೆಪಿ ನಾಯಕರ ವಿರುದ್ಧ ಒಂದೊಂದಾಗಿ ಬಿಡುತ್ತಿದ್ದ ಕಾಂಗ್ರೆಸ್ ಇದೀಗ ಮತ್ತೆ ಸಿಡಿ ಅಸ್ತ್ರ ಕೈಗೆತ್ತಿಕೊಳ್ಳಲು ಮುಂದಾಗಿದೆ. ವಿಧಾನಸಭೆ ಬಜೆಟ್ ಅಧಿವೇಶನ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು ಬಿಜೆಪಿಗೆ ಮದ್ದು ಅರೆಯಲು ಕಾಂಗ್ರೆಸ್ ರೆಡಿಯಾಗಿದೆ. ಇನ್ನು ಸಿಡಿ ಕೇಸ್ ಬಗ್ಗೆ ಮೊನ್ನೆ ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಡಿ ಕೇಸ್ ಪ್ರಕರಣದ ಬಗ್ಗೆ ಸದನದಲ್ಲಿ ಸೋಮವಾರ ಚರ್ಚೆ ಮಾಡುವುದಾಗಿ ಹೇಳಿದ್ರು. ಸೋಮವಾರ ರೈಸ್ ಮಾಡ್ತಾ ಇದ್ದೀನಿ, ಮಂಡೇ ಸೋಮವಾರ ರೈಸ್ ಮಾಡ್ತಾ ಇದ್ದೀನಿ, ಮಂಡೇ. ಅಷ್ಟಕ್ಕೂ ಸಿಡಿ ವಿಚಾರವಾಗಿ ಸದನದಲ್ಲಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡೋಕೆ ಕಾಂಗ್ರೆಸ್ ಹೂಡಿರೋ ರಣತಂತ್ರವೇನು ಅಂತ ನೋಡೋದಾದ್ರೆ, ಇಂದು ನಡೆಯಲಿರುವ ಅಧಿವೇಶನದ ವೇಳೆ ನಿಲುವಳಿ ಸೂಚನೆ ಮಂಡಿಸಿ ಚರ್ಚೆಗೆ ಕೋರಲು ಕಾಂಗ್ರೆಸ್ ನಿರ್ಧರಿಸಿದೆ. ಚರ್ಚೆಗೆ ಅವಕಾಶ ಸಿಕ್ಕಾಗ ಸಿಡಿಯ ಒಂದೊಂದೇ ಅಂಶಗಳನ್ನ ಪ್ರಸ್ತಾಪಿಸಲು ಮುಂದಾಗಿದೆ. ಕೇವಲ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಮಾತ್ರವಲ್ಲ, ಅದರಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ರಮೇಶ್ ಜಾರಕಿಹೊಳಿ ಮಾತನಾಡಿರುವ ಅಂಶಗಳನ್ನು ಎತ್ತಿಕೊಂಡು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಇರಿಸುಮುರುಸು ಉಂಟು ಮಾಡಬಹುದು. ಇನ್ನು 6 ಮಂದಿ ಸಚಿವರು ಮಾನಹಾನಿ ದೃಶ್ಯಗಳ ಪ್ರಸಾರಕ್ಕೆ ತಡೆ ಕೋರಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದನ್ನ ಅಸ್ತ್ರವನ್ನಾಗಿಸಿ ಕಾಂಗ್ರೆಸ್ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಸಿದ್ದು ಪಂಚೆ ಖರೀದಿ ಬಿಜೆಪಿಗೆ ಟಾಂಗ್. ಕಳೆದ ತಿಂಗಳು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಟ್ಟೆ ಅಂಗಡಿಗೆ ತೆರಳಿ ಬರೋಬ್ಬರಿ 90 ಸೆಟ್ ಪಂಚೆ ಖರೀದಿಸಿದ್ರು. ಈ ಬಗ್ಗೆ ಮೊನ್ನೆಯಷ್ಟೇ ಸದನದಲ್ಲಿ ಸ್ಪೀಕರ್ ಮತ್ತು ಬಿಜೆಪಿ ನಾಯಕರು ಪ್ರಸ್ತಾಪಿಸಿದ್ರು. ಸಿದ್ದರಾಮಯ್ಯ ಪಂಚೆ ತಗೊಂಡಿದ್ದು ಯಾರಿಗೋ ಅಂತ ಪ್ರಶ್ನೆ ಮಾಡಿದ್ರು. ಆಗಲೂ ಬಟ್ಟೆ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಪರೋಕ್ಷವಾಗಿ ಸಿಡಿ ವಿಚಾರದ ಬಗ್ಗೆ ಮಾತನಾಡಿದ್ರು. ಆದ್ರೆ ನಿನ್ನೆ ನೇರವಾಗಿ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಬಟ್ಟೆ ಹಾಕೊಳ್ಳೋದು ಮಾನ ಮುಚ್ಚಿಕೊಳ್ಳಲಿಕ್ಕೆ. ಮಾನ ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಹಾಕೊಳ್ಳೋದು. ಆದರೆ ಈ ಬಟ್ಟೆಗಳು ಕಳಚ್ಕೊಳ್ತಕ್ಕಂಥ ನಿದರ್ಶನಗಳು ಅನೇಕ ನೋಡ್ತಾ ಇದ್ದೀವಿ ಈಗ ನಾವು. ಅವೆಲ್ಲ ಆಗಬಾರದು ಸಮಾಜದಲ್ಲಿ. ಬಿಜೆಪಿ ನಾಯಕರಿಗೆ ದಾನ ಮಾಡಲು ಬಟ್ಟೆ ಖರೀದಿಸಿದ್ದೇನೆ. ಪಂಚೆ ಖರೀದಿ ಬಗ್ಗೆ ಟ್ವೀಟ್ ಮಾಡಿರೋ ಸಿದ್ದರಾಮಯ್ಯ ಬಿಜೆಪಿ ನಾಯಕರು ಎಲ್ಲೆಲ್ಲೋ ಹೋಗಿ ಬಟ್ಟೆ ಬಿಚ್ಚಿ ಮರ್ಯಾದೆ ಕಳೆಯುತ್ತಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರಿಗೆ ದಾನ ಮಾಡಲು ಬಟ್ಟೆ ಖರೀದಿಸಿದ್ದೇನೆ ಅಂತ ಕಾಲೆಳೆದಿದ್ದಾರೆ.
ಮಜಾವಾದಿ ನಾಯಕನ ರಾತ್ರಿ ಬದುಕು ರೋಚಕ ಕಥೆ. ಈ ನಡುವೆ ಬಿಜೆಪಿ ಸಿದ್ದರಾಮಯ್ಯ ಟ್ವೀಟ್ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬ ಮಜಾವಾದಿ ನಾಯಕನ ರಾತ್ರಿ ಬದುಕು ಹಾಗೂ ಬಟ್ಟೆ ಖರೀದಿ ಬಗ್ಗೆ ಸಾಕಷ್ಟು ರೋಚಕ ಕಥೆಗಳಿವೆಯಂತೆ ಅಂತ ಕೇಸರಿ ಪಡೆ ತಿರುಗೇಟು ಕೊಟ್ಟಿದೆ. ಒಟ್ನಲ್ಲಿ ಸಿಡಿ ಬ್ಲಾಸ್ಟ್ ಮಾಡೋಕೆ ಕಾಂಗ್ರೆಸ್ ಬ್ರಹ್ಮಾಸ್ತ್ರ ರೆಡಿ ಮಾಡ್ಕೊಂಡಿದೆ. ಬಿಜೆಪಿ ಸಹ ಪ್ರತ್ಯುತ್ತರ ಕೊಡಲು ರಣತಂತ್ರ ರೂಪಿಸಿದೆ. ಸಿಡಿ ಮಹಾನಾಯಕ ಚರ್ಚೆ ಇಂದು ಸದನದಲ್ಲಿ ಕದನ ಎಬ್ಬಿಸೋ ಸಾಧ್ಯತೆ ಇದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.